ಜಕಣಾಚಾರ್ಯವರ ಜನ್ಮದಿನವನ್ನ ನಾವು ಯಾಕೆ ಆಚರಣೆ ಮಾಡಬೇಕು, ಈ ಕೈದಳ ಎಂಬ ಹೆಸರು ಏಕೆ ಬಂತು ಎನ್ನುವುದನ್ನ ಅಪ್ಪಿತಪ್ಪಿ ಏನಾದ್ರೂ ಆ ಒಂದು ನೆರಳು ಭೂಮಿಗೆ ತಾಕಿದಾಗ ಆವತ್ತು ಉಪವಾಸನ್ನ ಮೊದಲನೆಯದಾಗಿ ಈ ಸೋಮನಾಥಪುರ ಬರ್ತಾರೆ. 900 ವರ್ಷಗಳ ಹಿಂದೆ ಹೊಯ್ಸಳರ ರಾಜರಾಗಿರ್ತಕ್ಕಂಥ ವಿಷ್ಣುವರ್ಧನನು ಸೋಮನಾಥಪುರ ದೇವಸ್ಥಾನವನ್ನ ಪೂರ್ತಿ ಆದ ಮೇಲೆ ಹೊಯ್ಸಳರ ರಾಜಧಾನಿ ಆಗಿರ್ತಕ್ಕಂಥ ಈ ಹಳೆ ಬೀಡಿಗೆ ಆ ಒಂದು ನೀರಿನ ಬಣ್ಣ ಆಕಾಶದ ಒಂದು ನೀಲಿ ಬಣ್ಣದಿಂದ ಕೂಡಿತ್ತು. ಒಂದು ಆನೆ ಇದ್ದಂಗೆ ಇನ್ನೊಂದು ಆನೆ ಇಲ್ಲ. ಅತಿ ಸುಂದರವಾಗಿ ಅತಿ ವೈಭವವಾಗಿ ರೂಪಿಸಿದ್ದಾರೆ ಅಂತ ಆಳಾದ ಬೀಡು ಅಂತ ಹೆಸರಿತ್ತು. ಆ ಆಳಾದ ಬೀಡೆ ಇವಾಗ ಹಳೆ ಬೀಡಾಗಿ ಮಾರ್ಪಟ್ಟಿದೆ ಅಂತ ಬೇಳೂರಿನ ದೇವಸ್ಥಾನ ಒಳಾಂಗಣವನ್ನ 2 ದಿನ ನೋಡಿದ್ರು ಸಾಲಲ್ಲ, ತನ್ನ ಸಾಮ್ರಾಜ್ಯದಲ್ಲಿ ಇಂತ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಊರಿನ ಹುಡುಗರೆಲ್ಲ ಗೇಲಿ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಈ ಹೊರಗಿನ ನೋಟವನ್ನ ನೋಡಿದಂತ ಜಕಣಾಚಾರಿ ತುಂಬಾ ಖುಷಿ ಬೀಳ್ತಾನೆ. ವಿಗ್ರಹದಲ್ಲಿ ಏನಾದ್ರೂ ಒಡಕನ್ನ ಕಂಡಿಡಿದರೆ ನನ್ನ ಬಲಗೈಯನ್ನ ಕಟ್ ಮಾಡ್ಕೊಳ್ತೀನಿ ಅಂತ ಶಪಥ ಮಾಡ್ತಾನೆ. ಚೆನ್ನಕೇಶವ ಎಂಬ ಹೆಸರು ಹೆಂಗಪ್ಪ ಬಂತು ಅಂತಂದ್ರೆ ಹೊಯ್ಸಳರ ರಾಜರ ಕಾಲದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಸ್ಥಾನಮಾನವನ್ನ ಕೊಡ್ತಾ ಇದ್ರು. ಕಡಿದುಕೊಂಡಿರ್ತಕ್ಕಂತ ನಿನ್ನ ಬಲಗೈ ಬರುವುದಾಗಿ ಹೇಳಿದಾಗ ತನ್ನ ಬಲಗೈಗೆ ಬಟ್ಟೆಯಿಂದ ಕಟ್ಟಿಕೊಂಡು ಎಡಗೈಯಲ್ಲಿ ಹುಳಿಯನ್ನ ಹಿಡ್ಕೊಂಡು ನೋಡಿ ಕುದುರೆಗಳಲ್ಲಿ ಸವಾರಿ ಮಾಡ್ತಾ ಇರೋದು. ಗುರುಭ್ಯೋ ನಮಃ. ಓಂ ಶ್ರೀ ಕಾಳಕಾ ದೇವತಾಯ ನಮಃ. ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಮದ್ವಿರಾಟ ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ವಿಶ್ವಕರ್ಮ ಸಮುದಾಯದ ಎಲ್ಲ ನನ್ನ ರಕ್ತ ಕುಲಬಾಂಧವರಿಗೂ, ಕನ್ನಡ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೂ, ಜಗತ್ತಿನ ಎಲ್ಲ ವಸ್ತುಗಳ ಸೃಷ್ಟಿಕರ್ತ ಬ್ರಹ್ಮಾಂಡ ಪ್ರಧಾನ ವಾಸ್ತುಶಿಲ್ಪಿ ವಿಶ್ವಕರ್ಮ ದೇವರ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಶ್ರೀ ಅಮರಶಿಲ್ಪಿ ಜಕಣಾಚಾರ್ಯವರ ಜನ್ಮದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ 2026ರ ಈ ವರ್ಷ ಉತ್ತಮವಾದಂಥ ಒಂದು ಮಳೆಯಾಗಿ ರೈತರಿಗೆ ಲಾಭದಾಯಕವಾದಂಥ ಬೆಳೆಯಾಗಿ ನಾಡಿನ ಸಮಸ್ತ ನಾಗರಿಕರು ಸುಖ ಶಾಂತಿಯಿಂದ ಇರಲು ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ, ನಮ್ಮ ಕನ್ನಡ ನಾಡು ಕರ್ನಾಟಕ ರಾಜ್ಯ ಅನೇಕ ಮೇಧಾವಿಗಳ, ಅನೇಕ ತ್ಯಾಗ ಪುರುಷರ, ಅನೇಕ ಮಹನೀಯರ, ಅನೇಕ ಸತ್ಯವಂತರ, ಅನೇಕ ಆದರ್ಶ ಪುರುಷರ ಅನೇಕ ಸಂಸ್ಕರಣಾ ದಿನಾಚರಣೆಗಳನ್ನು ಮತ್ತು ಜಯಂತಿಗಳನ್ನು ಆಚರಿಸಿಕೊಂಡು ಬರ್ತಾ ಇದೆ. ಅಂತ ಒಂದು ಜಯಂತಿಗಳಲ್ಲಿ ಶ್ರೀ ವಿಶ್ವಕರ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಅಮರಶಿಲ್ಪಿ ಶ್ರೀ ಜಕಣಾಚಾರ್ಯವರ ಸಂಸ್ಕರಣಾ ದಿನಾಚರಣೆಯು ಜನವರಿ 1ನೇ ತಾರೀಕು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡ್ತೀವಿ. ಈ ಜಕಣಾಚಾರ್ಯವರ ಜನ್ಮದಿನವನ್ನ ನಾವು ಯಾಕೆ ಆಚರಣೆ ಮಾಡಬೇಕು, ಅದರ ಒಂದು ಮಹತ್ವ ಏನು, ಅವರ ಸಾಧನೆ ಏನು ಎನ್ನುವ ಅನೇಕ ಪ್ರಶ್ನೆಗಳು ಉದ್ಭವಿಸಿದಾಗ ನಮ್ಮ ಕರ್ನಾಟಕ ರಾಜ್ಯ 31 ಜಿಲ್ಲೆಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ. ಆ 31 ಜಿಲ್ಲೆಗಳಲ್ಲಿ ತುಮಕೂರು ಜಿಲ್ಲೆನೂ ಒಂದು. ಈ ತುಮಕೂರಿನಿಂದ 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸುಮಾರು 1000 ವರ್ಷಗಳ ಹಿಂದೆ ಕ್ರೀಡಾಪಿ ಪಟ್ಟಣ, ಕ್ರೀಡಾಪುರ ಎಂಬ ಹೆಸರನ್ನು ಪಡೆದಿರ್ತಕ್ಕಂಥ ಈ ಒಂದು ಕ್ಷೇತ್ರ, ಈಗ ಇದನ್ನ ಕೈದಳ ಎಂದು ಕರೆಯುತ್ತೇವೆ. ಈ ಕೈದಳ ಎಂಬ ಹೆಸರು ಏಕೆ ಬಂತು ಎನ್ನುವುದನ್ನ ಮುಂದೆ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತೀನಿ. ಈ ಕ್ರೀಡಾಪುರ ಎಂಬ ಹೆಸರು ಯಾಕಪ್ಪ ಬಂತು ಅಂತಂದ್ರೆ, ಸುಮಾರು 1000 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯವನ್ನ ಚೋಳರು, ಹೊಯ್ಸಳರು, ಚಾಣಕ್ಯರು ರಾಜ್ಯಭಾರವನ್ನ ಮಾಡ್ತಾ ಇದ್ರು. ಈ ನಮ್ಮ ಕರ್ನಾಟಕ ರಾಜ್ಯದ ಕೆಲವೊಂದು ಪ್ರದೇಶಗಳನ್ನ
ಹೊಯ್ಸಳರು ತಮ್ಮ ಆಡಳಿತ ಅಧೀನಕ್ಕೆ ಒಳಪಡಿಸಿಕೊಂಡಿದ್ದು ತನ್ನ ರಾಜ್ಯಭಾರವನ್ನ ಅನೇಕ ಕ್ಷೇತ್ರಗಳನ್ನಾಗಿ ವಿಂಗಡಿಸಿ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬ ಪಾಳ್ಯಗಾರನನ್ನ ನೇಮಕ ಮಾಡಿದ್ದರು. ಈ ಒಂದು ಕ್ರೀಡಾಪುರದ ಪಾಳ್ಯಗಾರನಾಗಿರ್ತಕ್ಕಂಥ ವಾಸುದೇವ ಈ ಒಂದು ದೇವಸ್ಥಾನ ಇದೆಯಲ್ಲ, ಆಗಿನ 900 ವರ್ಷಗಳ ಹಿಂದೆ ಇದೊಂದು ದೊಡ್ಡದಾದಂಥ ಒಂದು ಮೈದಾನ, ಪ್ರಕೃತಿ ಸೌಂದರ್ಯಕ್ಕೆ ಬೆರಗಾದಂಥ ಒಂದು ಜಾಗ, ಎತ್ತರವಾದಂಥ ಮರಗಳನ್ನ ವಿಧವಾದಂಥ ಮರಗಳಿಂದ ಸುಂದರವಾಗಿ ಕಾಣ್ತಾ ಇರತಕ್ಕಂಥ ಒಂದು ಜಾಗ. ಈ ಒಂದು ಮೈದಾನದಲ್ಲಿ ಈ ಒಂದು ಕ್ಷೇತ್ರದ ಪಾಳ್ಯಗಾರನಾಗಿರ್ತಕ್ಕಂಥ ವಾಸುದೇವ ಜನರ ಮನರಂಜನೆಗಾಗಿ ಅನೇಕ ವಿಧವಾದಂಥ ಕೆಲವು ಕ್ರೀಡೆಗಳನ್ನ ನಡೆಸ್ತಾ ಇದ್ದ. ಆ ಕ್ರೀಡೆಗಳಲ್ಲಿ ಜಟ್ಟಿಗಳ ಕಾಳಗ, ಮಲ್ಲಯುದ್ಧ, ಮುಷ್ಟಿ ಯುದ್ಧ, ಟಗರುಗಳ ಒಂದು ಕಾಳಗ, ಓರಿಗಳ ಒಂದು ಕಾಳಗ, ಕುದುರೆಗಳ ಸವಾರಿ, ಆನೆಗಳ ಒಂದು ಕಾಳಗ, ಕೋಳಿ ಹುಂಜಗಳ ಪಂದ್ಯ, ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಕ್ರೀಡೆಗಳನ್ನ ಈ ಒಂದು ಮೈದಾನದಲ್ಲಿ ನಡೆಸ್ತಾ ಇದ್ದ. ಆ ಒಂದು ಕಾರಣದಿಂದ ಈ ಒಂದು ಕ್ಷೇತ್ರಕ್ಕೆ ಕ್ರೀಡಾಪುರ ಎಂಬ ಹೆಸರು ಬಂತು ಅಂತ ಇತಿಹಾಸದಲ್ಲಿದೆ ಅಂತ ಹೇಳ್ಬೋದು. ಈ ಒಂದು ಕ್ರೀಡೆಗಳನ್ನ ನೋಡಲು ಸುಮಾರು 10 ರಿಂದ 15 ಹಳ್ಳಿಗಳ ಜನರು ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಕ್ರೀಡೆಗಳನ್ನ ವೀಕ್ಷಿಸಿ ಸಂತೋಷ ಪಡ್ತಾ ಇದ್ರು. ಆ ಒಂದು ಕಾರಣದಿಂದ ಈ ಒಂದು ಸ್ಥಳಕ್ಕೆ ಕ್ರಿಟಕಾಪಿ ಪಟ್ಟಣ ಅಥವಾ ಕ್ರೀಡಾಪುರ ಎಂದ ಹೆಸರಿತ್ತು ಅನ್ನೋದು ಒಂದು ನಂಬಿಕೆಯಾಗಿದೆ. ಈ ಒಂದು ಕ್ರೀಡಾಪುರದಲ್ಲಿ ವಿಶ್ವಕರ್ಮ ಸಮುದಾಯದಲ್ಲಿ ಹುಟ್ಟಿದಂಥವರೇ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯವರು. ಅವರ ಒಂದು ಕುಟುಂಬ ಸುಮಾರು ಅನೇಕ ಶತಮಾನಗಳಿಂದ ವಂಶ ಪರಂಪರೆಯಿಂದ ಶಿಲ್ಪಕಲೆಯ ಒಂದು ಕೆತ್ತನೆಯ ವೃತ್ತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಿಂದ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥ ಒಂದು ಕುಟುಂಬ ಅಂತ ನಾವು ಹೇಳ್ಬೋದು. ಆ ಒಂದು ವಂಶ ಪರಂಪರೆಯಾಗಿ ಬಂದಿರತಕ್ಕಂತಹ ಶಿಲ್ಪಕಲೆಯನ್ನೇ ನಮ್ಮ ಜಕಣಾಚಾರ್ಯವರು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಈ ಜಕಣಾಚಾರಿ ತುಂಬಾ ಬಾಲ್ಯದಲ್ಲಿ ಬುದ್ಧಿವಂತನಾಗಿ, ಮುಂಗೋಪಿಯಾಗಿ, ಸೂಕ್ಷ್ಮ ಸ್ವಭಾವ ಉಳ್ಳವನಾಗಿ, ಅತ್ಯಂತ ಚುರುಕುತನ ಉಳ್ಳವನಾಗಿ ಬೆಳೆದಂತ ಒಬ್ಬ ಹುಡುಗ. ಈ ವಿಶ್ವಕರ್ಮ ಸಮುದಾಯದ ಈ ಕುಟುಂಬ ಸನಾತನ ಹಿಂದೂ ಧರ್ಮದ ಅನೇಕ ಧಾರ್ಮಿಕ ಪದ್ಧತಿಗಳನ್ನ ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಮಾಡಿ ಮಡಿಯಲ್ಲಿ ಸಂಧ್ಯಾ ವಂದನೆ ಮಾಡಿ ದೇವರ ಪೂಜೆಯನ್ನ ಮುಗಿಸಿ ತಮ್ಮ ದಿನನಿತ್ಯದ ಕಸುಬಿನಲ್ಲಿ ಅವರು ಅಂತ ಹೇಳ್ಬೋದು. ಈ ಜಕಣಾಚಾರ್ಯವರ ಕುಟುಂಬದಲ್ಲಿ ಹಿರಿಯರು ಇದ್ದಿದ್ದರಿಂದ ತಮ್ಮ ಮನೆಯ ಒಂದು ಸಂಸಾರದ ಒಂದು ತಾಪತ್ರೆ ಇವರು ವಹಿಸಿರಲಿಲ್ಲ. ತಮ್ಮ ಹಿರಿಯರೇ ಆ ಒಂದು ಕುಟುಂಬದ ಒಂದು ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ರು. ಈತ ಏನಿದ್ರು ತನ್ನ ಶಿಲ್ಪಕಲೆ ವೃತ್ತಿಯೇ ನನ್ನ ಒಂದು ದೈವತ್ವ, ನನ್ನ ಸರ್ವತ್ವ, ಇದೇ ನನ್ನ ಜೀವನದ ಗುರಿ ಅಂತ ನಂಬಿದಂತ ಮಹನೀಯರು ಆಗಿದ್ರು. ಇವರು ಏನಪ್ಪಾ ಮಾಡ್ತಾ ಇದ್ರು ಅಂದ್ರೆ, ಯಾವುದೇ ಒಂದು ವಿಗ್ರಹ ಆಗಿರ್ಬೋದು, ಒಂದು ದೇವಸ್ಥಾನ ಕಟ್ಟುವುದಾಗಿರ್ಬೋದು, ಆ ಒಂದು ಪೂರ್ತಿ ಕೆಲಸ ಆಗುವವರೆಗೂ ತಮ್ಮ ಮನೆಯ ಕಡೆ ಇವರು ಬರ್ತಾ ಇರಲಿಲ್ಲ. ಹೀಗೆ ಕಾಲಕ್ರಮೇಣ ತಮ್ಮ ಹಿರಿಯರು ದೈವಾಧೀನರಾದ ಮೇಲೆ ಸಂಸಾರವನ್ನ ನಡೆಸ್ತಕ್ಕಂಥ ಒಂದು ಜವಾಬ್ದಾರಿ ಇವರ ಮೇಲೆ ಬಿತ್ತು. ಆದರೆ ಆ ಒಂದು ಸಂಸಾರವನ್ನ ಇವರು ನಡೆಸಲಿಲ್ಲ. ಇದರಿಂದ ಬೇಸರಗೊಂಡಂತ ಹೆಂಡತಿ ಅನೇಕ ಸಾರಿ ಜಕಣಾಚಾರ್ಯವರನ್ನ ಭೇಟಿಯಾಗಿ, ನೀವು ಈ ಒಂದು ಶಿಲ್ಪಕಲೆಯ ವೃತ್ತಿಯನ್ನ ಬಿಡಿ, ನೀವು ಬೇರೆ ಯಾವುದಾದ್ರೂ ಒಂದು ವೃತ್ತಿಯನ್ನ ನಿಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಿ, ಈ ಒಂದು ಶಿಲ್ಪಕಲೆಯಿಂದ ನೀವು ಸಂಸಾರವನ್ನೇ ಬಿಟ್ಟಿದ್ದೀರಾ, ದಯವಿಟ್ಟು ಈ ವೃತ್ತಿಯನ್ನ ಬಿಡಿ ಅಂತ ಎಷ್ಟೋ ಸಾರಿ ಬೇಡಿದರೂ ಸಹ ಆ ಒಂದು ಮಾತಿಗೆ ಜಕಣಾಚಾರ್ಯವರು ಕಿವಿ ಕೊಡಲಿಲ್ಲ. ಹೀಗೆ ಇವರು ತಮ್ಮ ನಿತ್ಯ ಜೀವನದಲ್ಲಿ ಒಂದು ಕಠಿಣವಾದಂಥ ಧಾರ್ಮಿಕ ಪದ್ಧತಿಯ ಒಂದು ವಿಧಾನವನ್ನ ಇವರು ವಹಿಸ್ಕೊಂಡಿದ್ರು. ಅದು ಏನಪ್ಪಾ ಅಂತಂದ್ರೆ, ತಾನು ಎಲ್ಲೇ ಆಗಲಿ ವಿಗ್ರಹದ ಕೆತ್ತನೆ ಆಗಿರ್ಬೋದು, ಒಂದು ದೇವಸ್ಥಾನವನ್ನ ಕಟ್ಟುವುದಾಗಿರ್ಬೋದು, ಆ ಒಂದು ದೊಡ್ಡದಾದಂಥ ಒಂದು ಮೈದಾನದಲ್ಲಿ ಒಂದು 5 ಅಡಿ ಎತ್ತರದ ಒಂದು ಗಡಾರಿಯನ್ನ ರಸಮಟ್ಟಕ್ಕೆ ಹೂಳಿ ಮಧ್ಯಾಹ್ನ
ಆ ಸೂರ್ಯನ ಕಿರಣಗಳು ಆ ಗಡಾರಿಯ ತುದಿಗೆ ಬಿದ್ದಾಗ ಆ ಒಂದು ನೆರಳು ಭೂಮಿಗೆ ತಾಕದೇ ಇರತಕ್ಕಂಥ ಒಂದು ಸಂದರ್ಭವನ್ನ ನೋಡಿ ತಾವು ಮಧ್ಯಾಹ್ನದ ಊಟವನ್ನ ಮಾಡ್ತಾ ಇದ್ರು. ಅಪ್ಪಿತಪ್ಪಿ ಏನಾದ್ರೂ ಆ ಒಂದು ನೆರಳು ಭೂಮಿಗೆ ತಾಕಿದಾಗ ಆವತ್ತು ಉಪವಾಸನ್ನ ಇರ್ತಾ ಇದ್ರು. ಅಂತ ಒಂದು ಕಠಿಣವಾದಂತ ಒಂದು ವ್ರತವನ್ನು ಸಹ ಇವರ ನಿತ್ಯ ಜೀವನದಲ್ಲಿ ಅನುಸರಿಸಿಕೊಂಡಿದ್ರು. ಹೀಗೆ ಜಕಣಾಚಾರ್ಯವರು ಒಂದು ಚಿಕ್ಕ ಕಾರಣಕ್ಕೆ ತಮ್ಮ ಧರ್ಮಪತ್ನಿಯಾಗಿರ್ತಕ್ಕಂಥ ಛಾಯಾದೇವಿ ಮೇಲೆ ಕೋಪ ಮಾಡಿಕೊಂಡು ಈ ತನ್ನ ಕ್ಷೇತ್ರವಾಗಿರ್ತಕ್ಕಂಥ ಈ ಕೈದಳವನ್ನ ಬಿಟ್ಟಂತವ್ರು. ಈ ಒಂದು ಕೈದಳವನ್ನ ಬಿಟ್ಟಂತ ಸಂದರ್ಭದಲ್ಲಿ ಪತ್ನಿಯಾಗಿರ್ತಕ್ಕಂಥ ಛಾಯಾದೇವಿ ಗರ್ಭವತಿಯಾಗಿದ್ಲು. ಧರ್ಮಪತ್ನಿಯಾಗಿರ್ತಕ್ಕಂಥ ಛಾಯಾದೇವಿಯನ್ನ ಬಿಟ್ಟು ದೇಶಾಂತರ ಹೊರಟರು. ಜಕಣಾಚಾರ್ಯವರು ತನ್ನ ಸ್ವಂತ ಊರನ್ನ ಬಿಟ್ಟು ಮೊದಲನೆಯದಾಗಿ ಈ ಸೋಮನಾಥಪುರ ಬರ್ತಾರೆ. ಈ ಸೋಮನಾಥಪುರದಲ್ಲಿ ಈ ಒಂದು ಬೃಹತ್ತಾಕಾರದ ಒಂದು ದೇವಸ್ಥಾನದ ಕೆಲಸ 106 ಶಿಲ್ಪಿಗಳು ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸಗಾರರ ಹತ್ರ ಬಂದು ಅವರ ಒಬ್ಬ ನಾಯಕನನ್ನ ಭೇಟಿ ಮಾಡಿ, ನಾನು ಒಬ್ಬ ಶಿಲ್ಪಿಗಾರ, ನನಗೆ ಯಾವ್ದಾದ್ರು ಒಂದು ಕೆಲಸ ಕೊಡಿ ಅಂತ ಕೇಳಿದಾಗ ಆ ಶಿಲ್ಪಿಕಾರರ ನಾಯಕ ಜಕಣಾಚಾರ್ಯವರಿಗೆ ಇಲ್ಲಿ ಕೆತ್ತನೆಯ ಒಂದು ಕೆಲಸವನ್ನು ಕೊಡ್ತಾರೆ. ಆ ಕೆತ್ತನೆ ಕೆಲಸದಲ್ಲಿ ಈ 106 ಜನ ಶಿಲ್ಪಿಗಳು ಮಾಡುವುದಕ್ಕಿಂತ ಈ ಜಕಣಾಚಾರ್ಯವರ ಕೆತ್ತನೆ ತುಂಬಾ ವಿಶಿಷ್ಟವಾಗಿತ್ತು, ಬಹಳ ವೈಭವವಾಗಿತ್ತು, ಅತ್ಯಂತ ಸುಂದರವಾಗಿ ರೇಖಾಚಿತ್ರಗಳನ್ನ ಬಿಡಿಸ್ತಾ ಇದ್ರು. ಅದನ್ನ 106 ಶಿಲ್ಪಿಗಳು ನೋಡಿ ಈ ಒಂದು ಪೂರ್ತಿ ದೇವಸ್ಥಾನದ ಕೆಲಸವನ್ನ ಈ ಜಕಣಾಚಾರ್ಯವರಿಗೆ ಒಪ್ಪಿಸಿದ್ರು ಅಂತಕ್ಕಂಥದ್ದು ಒಂದು ಇತಿಹಾಸ ಇದೆ ಅಂತ ಹೇಳ್ಬಹುದು. ಸುಮಾರು 900 ವರ್ಷಗಳ ಹಿಂದೆ ಹೊಯ್ಸಳರ ರಾಜರಾಗಿರ್ತಕ್ಕಂಥ ವಿಷ್ಣುವರ್ಧನನು ಈ ಒಂದು ತನ್ನ ರಾಜ್ಯಭಾರವನ್ನ ಯಾವ ರೀತಿ ಆಳ್ತಾ ಇದ್ದ ಅಂತಕ್ಕಂಥ ಒಂದು ಜೀವನ ಚರಿತ್ರೆಯ ಒಂದು ಶೈಲಿಯನ್ನ ಈ ಶಿಲ್ಪಕಲೆಯ ಮೂಲಕ ಅತ್ಯಂತ ಸೂಕ್ಷ್ಮವಾಗಿ ರೂಪಿಸಿದ್ದಾರೆ. ಇದು ದೇವಸ್ಥಾನ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಈ ಜಕಣಾಚಾರ್ಯವರ ಮೊದಲನೆಯ ದೇವಸ್ಥಾನ ಸೋಮನಾಥಪುರ ದೇವಸ್ಥಾನ, ಕೊನೆಯ ದೇವಸ್ಥಾನ ಬಂದು ಕೈದಳದ ದೇವಸ್ಥಾನ. ಸುಮಾರು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಯ್ಸಳರ ಕಾಲದಲ್ಲಿ 92 ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ಒಂದು ಇತಿಹಾಸ ಇದೆ ಅಂತ ಹೇಳಿ. ಜಕಣಾಚಾರ್ಯವರು ಸೋಮನಾಥಪುರ ದೇವಸ್ಥಾನವನ್ನ ಪೂರ್ತಿ ಆದ ಮೇಲೆ ಹೊಯ್ಸಳರ ರಾಜಧಾನಿ ಆಗಿರತಕ್ಕಂಥ ಈ ಹಳೇಬೀಡಿಗೆ ಹೊಯ್ಸಳರ ರಾಜನಾದಂಥ ವಿಷ್ಣುವರ್ಧನ ಮಹಾಮಂತ್ರಿಯಾದಂಥ ಕೇತುಮಲ್ಲ ಈ ಒಂದು ದೇವಸ್ಥಾನವನ್ನ ರಾಜರ ಹೆಸರಲ್ಲಿ ಕಟ್ಟಬೇಕು ಅಂತ ಹೇಳಿ ಜಕಣಾಚಾರ್ಯವನ್ನು ಕೇಳಿದಾಗ ಜಕಣಾಚಾರ್ಯವರು ಬಂದು ಈ ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು ಅನ್ನೋದು ನಮ್ಮ ಚರಿತ್ರೆಯಲ್ಲಿದೆ ಅಂತ ಹೇಳ್ಬೋದು. ಈ ಒಂದು ಹಳೇಬೀಡನ್ನ ದ್ವಾರ ಸಮುದ್ರ ಅಂತ ಕರೀತಾ ಇದ್ರು. ದ್ವಾರ ಸಮುದ್ರ ಅಂದ್ರೆ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಒಂದು 800 ಎಕರೆ ಇರತಕ್ಕಂಥ ಒಂದು ದೊಡ್ಡದಾದಂಥದ್ದು ಕೆರೆ. ಆ ಕೆರೆ ನೀರು ಪ್ರತಿ ವರ್ಷನೂ ತುಂಬಿ ಪ್ರತಿ ವರ್ಷ ಕೋಡಿ ಹರಿತಾ ಇತ್ತು. ಆ ಒಂದು ನೀರಿನ ಬಣ್ಣ ಆಕಾಶದ ಒಂದು ನೀಲಿ ಬಣ್ಣದಿಂದ ಕೂಡಿತ್ತು. ಆ ಒಂದು ಕಾರಣದಿಂದ ಈ ಒಂದು ಊರಿಗೆ ದ್ವಾರಕಾ ಸಮುದ್ರ ಅಂತ ಹೆಸರು ಬಂತು ಅಂತ ಒಂದು ಚರಿತ್ರೆ ಇತಿಹಾಸ ಇದೆ. ಈ ಒಂದು ದೇವಸ್ಥಾನದ ಒಂದು ಶಿಲ್ಪಕಲೆ ಹೊಯ್ಸಳ ರಾಜರ ಒಂದು ಜೀವನ ಚರಿತ್ರೆಯನ್ನ ಕೆಲವು ಹಂತಗಳ ಶಿಲ್ಪಕಲೆಯ ಮೂಲಕ ಸಂಕೇತವನ್ನ ರೂಪಿಸಿದ್ದಾರೆ. ಮೊದಲನೇ ಹಂತವಾಗಿ ಆನೆಗಳ ಚಿತ್ರವನ್ನ ರೂಪಿಸಿದ್ದಾರೆ.
ಒಂದು ಆನೆ ಇದ್ದಂಗೆ ಇನ್ನೊಂದು ಆನೆ ಇಲ್ಲ. ಇದೇನಪ್ಪಾ ಅಂತಂದ್ರೆ ಆನೆ ತುಂಬಾ ಬಲಿಷ್ಠವಾದಂತ ಒಂದು ಪ್ರಾಣಿ, ಹೆಚ್ಚು ಭಾರವನ್ನ ಹೊರೆಯತಕ್ಕಂಥ ಒಂದು ಪ್ರಾಣಿ. ಇಂಥ ಒಂದು ರಾಜನಾಗಿರ್ತಕ್ಕಂಥ ಹೊಯ್ಸಳ ರಾಜರ ರಾಜಮನೆತವರು ಇಂಥ ಆ ಒಂದು ಆಡಳಿತದಲ್ಲಿ ಅಷ್ಟು ಬಲಿಷ್ಠರಾಗಿದ್ದರು, ಅಷ್ಟು ಅದ್ಭುತವಾಗಿ ತನ್ನ ಸಾಮ್ರಾಜ್ಯವನ್ನ ಆಳ್ವಿಕೆ ನಡೆಸ್ತಾ ಇದ್ರು ಅನ್ನೋದಕ್ಕೆ ಮೊದಲನೇ ಸಂಕೇತವಾಗಿ ಈ ಆನೆಗಳ ಮುಖಾಂತರ ರೂಪಿಸಿದ್ದಾರೆ ಅಂತ ಹೇಳುವುದುಂಟು. ಎರಡನೆಯದಾಗಿ ಸಿಂಹಗಳ ಒಂದು ಚಿತ್ರದೊಂದಿಗೆ ಈ ಒಂದು ದೇವಸ್ಥಾನವನ್ನ ರೂಪಿಸಿದ್ದಾರೆ. ಸಿಂಹದ ಈ ಒಂದು ಅತಿ ಶಕ್ತಿಯುತವಾದಂತ ಒಂದು ಪ್ರಾಣಿ, ಅತಿ ಸಾಹಸವಂತವಾದಂತ ಪ್ರಾಣಿ. ಹಾಗೆಯೇ ಹೊಯ್ಸಳ ರಾಜರು ಸಹ ಅಷ್ಟೇ ಸಾಹಸವಂತವಾಗಿದ್ದರು ಅನ್ನೋದಕ್ಕೆ ಈ ಒಂದು ಸಂಕೇತದ ರೂಪದಲ್ಲಿ ಈ ದೇವಸ್ಥಾನದಲ್ಲಿ ರೂಪಿಸಿದ್ದಾರೆ ಅನ್ನೋದು ಇತಿಹಾಸದ ಒಂದು ಹಿನ್ನೆಲೆ. ಹಾಗೆ ಮೂರನೆಯದಾಗಿ ಈ ಒಂದು ಕುದುರೆಗಳ ಒಂದು ಚಿತ್ರದಿಂದ ಮೂರನೇ ಹಂತವನ್ನ ರೂಪಿಸಿದ್ದಾರೆ. ಈ ಮೂರನೇ ಹಂತ ಕುದುರೆ ಅಂತಂದ್ರೆ ತುಂಬಾ ತುಂಬಾ ಶಕ್ತಿಯುತವಾದಂತಹ ಒಂದು ಪ್ರಾಣಿ ಮತ್ತು ಅತಿ ವೇಗವಾಗಿ ಓಡ್ತಕ್ಕಂಥ ಒಂದು ಪ್ರಾಣಿ. ಆಗಿನ ಕಾಲದ ಹೊಯ್ಸಳ ರಾಜರ ಒಂದು ಸಾಮ್ರಾಜ್ಯನೂ ಅಷ್ಟೇ ಅಭಿವೃದ್ಧಿಯಲ್ಲಿ ಕುದುರೆಗಳ ಓಡದಂತೆ ತನ್ನ ಸಾಮ್ರಾಜ್ಯವನ್ನ ಹಬ್ಬಿಸ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಸಂಕೇತವಾಗಿದೆ. ನಾಲ್ಕನೇ ಸಂಕೇತವಾಗಿ ಹೂವು ಮತ್ತು ಬಳ್ಳಿಯಿಂದ ರೂಪಿಸಿದ್ದಾರೆ. ಈ ಸಂಕೇತ ಏನಪ್ಪಾ ತೋರಿಸುತ್ತಾ ಇದೆ ಅಂದ್ರೆ ಆಗಿನ ಕಾಲದ ಹೊಯ್ಸಳ ರಾಜರು ತನ್ನ ಪ್ರಜೆಗಳನ್ನ ಮೃದುವಾದ ಹೂವಿನ ಮನಸ್ಸಿನಿಂದ ನೋಡ್ತಾ ಇದ್ರು, ತನ್ನ ಸಾಮ್ರಾಜ್ಯವನ್ನ ಈ ಬಳ್ಳಿಯಂತೆ ಹಬ್ಬಿಸ್ತಾ ಇದ್ರು ಅನ್ನೋದಕ್ಕೆ ಇದು ಹೂವಿನ ಸಂಕೇತದಿಂದ ಈ ಒಂದು ದೇವಸ್ಥಾನವನ್ನ ರೂಪಿಸಿದ್ದಾರೆ. ಹಾಗೆ ಈ ಒಂದು ದೇವಸ್ಥಾನವನ್ನ 12 ಸ್ಟೆಪ್ಗಳ ಮುಖಾಂತರ ಈ ದೇವಸ್ಥಾನವನ್ನ ಅತಿ ಸುಂದರವಾಗಿ ಅತಿ ವೈಭವವಾಗಿ ರೂಪಿಸಿದ್ದಾರೆ ಅಂತ ಈ ಒಂದು ನಾವು ಶಿಲ್ಪಕಲೆ ನೋಡುವ ಮುಖಾಂತರ ತಾವು ಹೇಳಬಹುದು. ಹಾಗೆ ಈ ಒಂದು ದೇವಸ್ಥಾನವನ್ನ ಆಗಿನ ಕಾಲದ ದೆಹಲಿ ದಂಡನಾಯಕನಾಗಿರ್ತಕ್ಕಂಥ ಅಲಾವುದ್ದೀನ್ ಖಿಲ್ಜಿ ಅವರು ದಂಡಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ಈ ದೇವಸ್ಥಾನದ ಕೆಲವೊಂದು ಭಾಗಗಳನ್ನ ಭಿನ್ನ ಮಾಡಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡಬೇಕು ಅನ್ನೋದು ಒಂದು ಕಾರಣ. ಆದರೆ ಮತ್ತೊಂದು ಕಾರಣ ಈ ಒಂದು ದೇವಸ್ಥಾನಗಳಲ್ಲಿ ಈ ಆಗಿನ ಕಾಲದ ರಾಜರುಗಳು ಅನೇಕ ರೀತಿಯ ಒಂದು ಮುತ್ತು ರತ್ನಗಳನ್ನ ಚಿನ್ನದ ನಾಣ್ಯಗಳನ್ನ ದೇವಸ್ಥಾನದಲ್ಲಿ ಮಡಗಿರ್ತಾರೆ, ಅದನ್ನ ದೋಚಿಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು ಅನೇಕ ದೇವಸ್ಥಾನಗಳನ್ನ ಆಗಿನ ಕಾಲದಲ್ಲಿ ಈ ರೀತಿ ಒಡೆದಾಕಿದ್ದಾರೆ ಅಂತಾನು ಹೇಳ್ಬಹುದು. ಹಾಗೆ ಈ ದೇವಸ್ಥಾನ ಮತ್ತು ಈ ಊರನ್ನ ಆಗಿನ ಕಾಲದ ಮುಸಲ್ಮಾನರು ದಂಡಯಾತ್ರೆ ಮಾಡಿ ಧ್ವಂಸ ಮಾಡಿರೋದ್ರಿಂದ ಈ ಊರಿಗೆ ಆಳಾದ ಬೀಡು ಅಂತ ಹೆಸರಿತ್ತು. ಆ ಆಳಾದ ಬೀಡೆ ಇವಾಗ ಹಳೆ ಬೀಡಾಗಿ ಮಾರ್ಪಟ್ಟಿದೆ ಅಂತ ನಮ್ಮ ಇತಿಹಾಸದಲ್ಲಿದೆ ಅಂತ ಹೇಳ್ಬೋದು. ನೋಡಿ, ಸುಮಾರು 1000 ವರ್ಷಗಳ ಹಿಂದೆನೆ ಇಂಥ ವೈಭವದ ಶಿಲ್ಪಕಲೆಯನ್ನು ಹೊಂದಿರತಕ್ಕಂಥ ಶಿಲ್ಪಕಾರರು ಇದ್ರು ಅಂದ್ರೆ ನಂಬಕ್ಕೆ ಆಗಲ್ಲ. ಈಗಿನ ಕಾಲದಲ್ಲಂತೂ ಯಂತ್ರಗಳ ಯುಗ, ಯಂತ್ರಗಳ ಕಾಲ, ಕಂಪ್ಯೂಟರ್ ಯುಗ ಅಂತ ಹೇಳ್ಬೋದು. ಆ ಯಂತ್ರಗಳಿಂದಲೂ ಸಹ ಇಂಥ ವಿಚಿತ್ರವಾದಂಥ ಚಿತ್ರಗಳನ್ನು ಬಿಡಿಸಲು ಸಾಧ್ಯವಿಲ್ಲ. ಅಂತ ಕಾಲದಲ್ಲೇ ಮಹಾನುಭಾವರಾದಂಥ ಜಕಣಾಚಾರ್ಯವರು ಅಷ್ಟೊಂದು ಸೂಕ್ಷ್ಮವಾಗಿ, ಅಷ್ಟೊಂದು ವೈಭವವಾಗಿ, ಅಷ್ಟೊಂದು ಅದ್ಭುತವಾಗಿ, ಅಷ್ಟೊಂದು ವಿಚಿತ್ರವಾಗಿ ಈ ದೇವಸ್ಥಾನವನ್ನ ರೂಪಿಸಿದ್ದಾರೆ ಅಂದ್ರೆ ತಾವೆಲ್ಲರೂ ಸಹ ಅವರಿಗೆ ಒಂದು ಕೃತಜ್ಞತೆಗಳನ್ನ ಸಲ್ಲಿಸಬೇಕಾದದ್ದು ನಮ್ಮ ಒಂದು ಕರ್ತವ್ಯ ಅಂತ ಹೇಳ್ಬಹುದು. ಈ ಒಂದು ದೇವಸ್ಥಾನದ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಬೇಳೂರಿಗೂ ಹಳೇಬೀಡಿಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಅಂತಂದ್ರೆ ಈ ಹಳೇಬೀಡಿನ ಒಂದು ಹೊರಾಂಗಣ ಶಿಲ್ಪಕಲೆಯನ್ನ ದಿನ ಪೂರ್ತಿ ನೋಡೋದು ಸಾಲಲ್ಲ. ಅಷ್ಟೊಂದು ವೈಭವವಾಗಿ ಕೆತ್ತನೆ ಆಗಿರ್ತಕ್ಕಂಥ ದೇವಸ್ಥಾನ ಅಂದ್ರೆ ಹಳೇಬೀಡು. ಅದೇ ರೀತಿಯಾಗಿ ಬೇಳೂರಿನ ದೇವಸ್ಥಾನ ಒಳಾಂಗಣವನ್ನ 2 ದಿನ ನೋಡಿದ್ರು ಸಾಲಲ್ಲ. ಆ ರೀತಿಯಾಗಿ ಕೆತ್ತನೆ ಮಾಡಿದಂಥವರು ನಮ್ಮ ಅಮರಶಿಲ್ಪಿ ಜಕಣಾಚಾರಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಮನುಷ್ಯನಾಗಿ ಹುಟ್ಟಿದ್ದೀವಿ, ಹುಟ್ಟು ಉಚಿತ, ತಾವು ಖಚಿತ ಅಂತ ಒಂದು ಈ ಜೀವನದಲ್ಲಿ ಇಂಥ ವೈಭವದ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಶಿಲ್ಪಕಲೆಯನ್ನ ನಾವು ಒಮ್ಮೆಯಾದರೂ ಭೇಟಿ ಕೊಟ್ಟು ನೋಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಮರಶಿಲ್ಪಿ ಜಕಣಾಚಾರ್ಯ ಅವರು ನಿರ್ಮಿಸುವ ದೇವಸ್ಥಾನಗಳಲ್ಲಿ ಇದು 3ನೇ ದೇವಸ್ಥಾನ. ಮೊದಲನೇ ದೇವಸ್ಥಾನ ಬಂದು ಸೋಮನಾಥಪುರ, 2ನೇ ದೇವಸ್ಥಾನ ಬಂದು ಹಳೇಬೀಡು, 3ನೇ ದೇವಸ್ಥಾನ ಬೇಳೂರಿನ ಈ ಚೆನ್ನಕೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಮಹಿಮೆಯನ್ನ ನಾವು ಪೂರ್ತಿಯಾಗಿ ತಿಳಿಯೋಣ ಬನ್ನಿ.
ಹಳೆ ಬೀಡಿನ ಒಂದು ದೇವಸ್ಥಾನದ ನೋಟವನ್ನ ನೋಡಿದಂತ ರಾಜ ವಿಷ್ಣುವರ್ಧನು ತನ್ನ ಸಾಮ್ರಾಜ್ಯದಲ್ಲಿ ಇಂಥ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಜಕಣಾಚಾರ್ಯವನ್ನ ಕರೆಸಿ ಹೇಳ್ತಾರೆ, ನನ್ನ ಒಂದು ಸಾಮ್ರಾಜ್ಯದಲ್ಲಿ ಇಂದು ಎಂದಿಗೂ ನಿರ್ಮಾಣ ಆಗಿರಬಾರದು, ಮುಂದೆ ಎಂದಿಗೂ ಇಂಥ ದೇವಸ್ಥಾನ ನಿರ್ಮಾಣ ಮಾಡಬಾರದು ಅಂತ ಒಂದು ದೇವಸ್ಥಾನವನ್ನ ನೀವು ನನಗೆ ಕಟ್ಟಿಕೊಡಬೇಕು ಅಂತ ಕೇಳಿದಾಗ ಅದಕ್ಕೆ ಜಕಣಾಚಾರ್ಯವರು ಒಪ್ಪುವುದಿಲ್ಲ. ಆಗ ರಾಜನಿಗೆ ಜಕಣಾಚಾರ್ಯವರು ಒಂದು ಮಾತನ್ನ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ನಿಮ್ಮ ಸಾಮ್ರಾಜ್ಯದ ಮತ್ತು ಇತರೆ ಸಾಮ್ರಾಜ್ಯದಲ್ಲಿ ಅನೇಕ ಶಿಲ್ಪಿಗಳು ಇದ್ದಾರೆ, ಅವರನ್ನ ಕರೆಸಿ ಒಂದು ಸಭೆಯನ್ನ ಸೇರಿಸಿ ನಿಮ್ಮ ಒಂದು ವಿಚಾರವನ್ನ ತಿಳಿಸಿ ಅಂತ ಹೇಳಿದಾಗ ಆ ಒಂದು ನಿಮ್ಮ ಬೈಕಿಗೆ ಯಾರು ಒಪ್ಪದೇ ಹೋದಂತ ಸಂದರ್ಭದಲ್ಲಿ ನಾನು ನಿಮಗೆ ಸಂತೋಷವಾಗಿ ಅಂತ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ರಾಜ ಏನಪ್ಪಾ ಮಾಡ್ತಾನೆ ಅಂದ್ರೆ ತಮ್ಮ ಸಾಮ್ರಾಜ್ಯದ ಮತ್ತು ಇತರೆ ಸಾಮ್ರಾಜ್ಯದ ಅನೇಕ ಶಿಲ್ಪಕಲೆ ಕೆತ್ತನೆಗಾರರನ್ನ ಕರೆಸಿ ಒಂದು ಸಭೆ ಮುಖಾಂತರ ತನ್ನ ವಿಷಯವನ್ನ ತಿಳಿಸ್ತಾನೆ. ಏನಪ್ಪಾ ಅಂತಂದ್ರೆ ನೀವು ಕಟ್ಟತಕ್ಕಂತ ಒಂದು ದೇವಸ್ಥಾನ ಇದುವರೆಗೂ ಎಲ್ಲಿ ನಿರ್ಮಾಣ ಆಗಿರಬಾರದು, ಮತ್ತೆ ಇನ್ನೆಂದಿಗೂ ಅಂತ ಒಂದು ದೇವಸ್ಥಾನ ನಿರ್ಮಾಣ ಮಾಡಬಾರದು ಅಂತ ಒಂದು ದೇವಸ್ಥಾನವನ್ನ ನೀವು ನಮಗೆ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ಬಂದಿರತಕ್ಕಂತ ಶಿಲ್ಪಿಗಳು ಆ ಒಂದು ವಿಚಾರಕ್ಕೆ ಅವರು ಒಪ್ಪುವುದಿಲ್ಲ. ಕೊನೆಗೆ ಜಕಣಾಚಾರ್ಯವರು ಸಂತೋಷದಿಂದ ಅವರ ಒಂದು ರಾಜರ ಬಯಕೆಯನ್ನ ನಾನು ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಒಪ್ಕೊಳ್ತಾರೆ. ರಾಜ ಸಂತೋಷ ಪಟ್ಟು ಈ ಒಂದು ದೇವಸ್ಥಾನವನ್ನ ತಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಅನೇಕ ಜ್ಯೋತಿಷ್ಯರನ್ನ, ಅನೇಕ ಮೇಧಾವಿಗಳನ್ನ, ಅನೇಕ ಪಂಡಿತರನ್ನ ಕರೆಸಿ ಒಂದು ಸಭೆ ಮುಖಾಂತರ ಆ ಒಂದು ಜಾಗವನ್ನ ಕೇಳಿದಾಗ ಅವರು ವೇದಾಂತದ ಪುಟಗಳನ್ನ ತಿರುವಿ ಒಂದು ಆಘಾತದ ಒಂದು ಸಂಗತಿಯನ್ನ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ನೀವು ಈ ದೇವಸ್ಥಾನವನ್ನ ನಿನ್ನ ಸಾಮ್ರಾಜ್ಯದಲ್ಲಿ ನಿರ್ಮಾಣ ಆಗಿದ್ದೇ ಆದರೆ ಅದು ಊರ್ಜಿತ ಆಗುವುದಿಲ್ಲ. ಆಗೇನಾದ್ರೂ ದೇವಸ್ಥಾನ ನಿರ್ಮಾಣ ಆದ್ರೂ ಸಹ ಜಾಸ್ತಿ ದಿವಸ ಉಳಿಯೋದಿಲ್ಲ. ಅಷ್ಟೇ ಅಲ್ಲ, ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದವರು ಈ ಒಂದು ಸಾಮ್ರಾಜ್ಯದ ಪ್ರಜೆಗಳಿಗೆ ಅನೇಕ ತೊಂದರೆಗಳು ಬರ್ತಾವೆ ಅಂತ ಹೇಳಿದಾಗ ರಾಜ ತುಂಬಾ ಬೇಸರ ಪಡಿತಾನೆ. ಹಾಗೆ ಅದಕ್ಕೊಂದು ಉಪಾಯ ಹೇಳ್ತಾರೆ ಪಂಡಿತರು, ನೀವು ನಿಮ್ಮ ಸಾಮ್ರಾಜ್ಯವನ್ನ ಬಿಟ್ಟು ಬೇರೆಯವರ ಆಡಳಿತದಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದೆ ಆದ್ರೆ ಅದು ಯಶಸ್ವಿಯಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ರಾಜ ಒಪ್ಕೊಂಡು ಈ ಒಂದು ಬೇಳೂರಿಗೆ ಬರ್ತಾನೆ. ಈ ಒಂದು ಬೇಳೂರು ಚೆನ್ನ ಮತ್ತು ವೇಲು ಅಂತಕ್ಕಂಥ ಅಣ್ಣ ತಮ್ಮಂದಿರು ಪಾಳ್ಯಗಾರರ ಒಂದು ಆಧೀನದಲ್ಲಿತ್ತು. ಅವರನ್ನ ಸಂಪರ್ಕಿಸಿ ತನ್ನ ವೃತ್ತಾಂತವನ್ನ ಅವರಿಗೆ ತಿಳಿಸಿದಾಗ ಅವರು ಒಂದು ಮಾತು ಹೇಳ್ತಾರೆ, ನಮ್ಗೊಂದು 2 ದಿನ ಕಾಲಾವಕಾಶ ಕೊಡಿ, ಮತ್ತೆ ನಮ್ಮ ನಿರ್ಧಾರವನ್ನ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಮಾರನೇ ದಿನ ರಾಜನ ಬಳಿಗೆ ಹೋಗಿ ಈ ಒಂದು ದೇವಸ್ಥಾನವನ್ನ ಕಟ್ಟಲು ನಾವು ಜಾಗ ಕೊಡ್ತೀವಿ, ನೀವು ಯಾವುದೇ ರೀತಿಯ ಒಂದು ಕಪ್ಪು ಕಾಣಿಕೆ ನಮಗೆ ಕೊಡಬೇಕಾಗಿಲ್ಲ, ಆದ್ರೆ ಒಂದು ಷರತ್ತು ಏನಪ್ಪಾ ಅಂತಂದ್ರೆ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆದ ಮೇಲೆ ವಂಶ ಪರಂಪರೆಯಾಗಿ ನಮ್ಮ ಕುಲದವರೇ ಈ ಒಂದು ಬ್ರಹ್ಮರಥೋತ್ಸವನ ಎಳಿಬೇಕು, ಅದಕ್ಕೆ ನೀವು ಅನುಮತಿ ಕೊಟ್ರೆ ನಾವು ಈ ಒಂದು ಜಾಗವನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಜಕಣಾಚಾರ್ಯವರು ಈ ದೇವಸ್ಥಾನವನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಪೂರ್ತಿ ದೇವಸ್ಥಾನ ಹಂತಕ್ಕೆ ಬಂದಾಗ ತಾನು ಊರು ಬಿಟ್ಟು ಬಂದಂತ ಸಂದರ್ಭದಲ್ಲಿ ಧರ್ಮಪತ್ನಿಯಾಗಿರ್ತಕ್ಕಂಥ ಛಾಯಾದೇವಿ ಗರ್ಭವತಿಯಾಗಿದ್ಲು. ಗಂಡು ಮಗುವಿಗೆ ಜನ್ಮ ಕೊಟ್ಟು ಆ ಒಂದು ಮಗುವಿಗೆ ಡಂಕಣಾಚಾರಿ ಎಂಬ ಹೆಸರನ್ನ ಇಕ್ಕಿದ್ರು. ಆ ಮಗು ತುಂಬಾ ಬುದ್ಧಿವಂತನಾಗಿ ಚುರುಕುತನ ಉಳ್ಳವನಾಗಿ ತನ್ನ ವಂಶ ಪರಂಪರೆಯಾಗಿ ಬಂದಿರತಕ್ಕಂಥ ಒಂದು ಶಿಲ್ಪಕಲೆಯನ್ನ ಆತ್ಮೂ ಸಹ ತನ್ನ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದ. ಊರಿನಲ್ಲಿ ಆ ಹುಡುಗರ ಜೊತೆ ಆಟವಾಡ್ತಾ ಇರ್ಬೇಕಾದ್ರೆ ಆ ಊರಿನ ಹುಡುಗರೆಲ್ಲ ಗೇಲಿ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ತಂದೆ ಹೋದ ಮೇಲೆ ಹುಟ್ಟಿದವನು, ತಂದೆ ಇಲ್ಲಿದವನು ಅಂತ ಹೇಳಿ ಗೇಲಿ ಮಾಡಿದಾಗ ಬೇಸರದಿಂದ ತನ್ನ ತಾಯಿಯನ್ನ ಹೋಗಿ ಕೇಳ್ತಾನೆ, ನಮ್ಮ ತಂದೆ ಎಲ್ಲೋಗಿದ್ದಾರಮ್ಮ, ನಮ್ಮ ತಂದೆ ಯಾರು ನಂಗೆ ತಿಳಿಸು ಅಂತ ಕೇಳಿದಾಗ ಛಾಯಾದೇವಿ ತನ್ನ ಜೀವನ ಚರಿತ್ರೆಯನ್ನ, ತಂದೆಯ ಒಂದು ವೃತ್ತಾಂತವನ್ನ ವಿವರವಾಗಿ ಡಂಕಣಾಚಾರ್ಯರಿಗೆ ತಿಳಿಸ್ತಾರೆ. ಆವಾಗ ಡಂಕಣಾಚಾರ್ಯವರು ತಮ್ಮ ತಂದೆಯನ್ನ ನಾನು ಹುಡ್ಕೊಂಡು ಬರ್ತೀನಿ, ನನಗೆ ಅನುಮತಿ ಕೊಡು ಅಂತ ಕೇಳಿ ತಂದೆಯನ್ನ ಹುಡುಕುತ್ತಾ ಹೊರಡ್ತಾನೆ. ಆಗ ಡಂಕಣಾಚಾರ್ಯವರು ಹಳೇಬೀಡಿಗೆ ಬರ್ತಾರೆ. ಹಳೇಬೀಡದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಜಕಣಾಚಾರ್ಯ ಒಂದು ದೇವಸ್ಥಾನವನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ,
ತುಂಬಾ ಆನಂದ ಪಡ್ತಾನೆ. ಅಷ್ಟೊಂದು ವೈಭವವಾಗಿ ದೇವಸ್ಥಾನವನ್ನ ಕಟ್ಟಿದವರು ಯಾರು, ಅವರನ್ನ ನಾನು ಭೇಟಿ ಆಗ್ಬೇಕು ಅಂತ ಅಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ, ಬೇಳೂರಿನಲ್ಲಿ ಚನ್ನಕೇಶವನ ದೇವಸ್ಥಾನ ನಿರ್ಮಾಣ ಮಾಡಲು ಆ ಮಹಾರಾಜರು ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿಂದ ಬೇಳೂರಿಗೆ ಬರ್ತಾನೆ. ಬೇಳೂರಿಗೆ ಬಂದಾಗ ಈ ಹೊರಗಿನ ನೋಟವನ್ನ ನೋಡಿದಂತ ಡೆಂಕಣಾಚಾರಿ ತುಂಬಾ ಖುಷಿ ಬೀಳ್ತಾನೆ, ಆನಂದ ಪಡ್ತಾನೆ. ಇಷ್ಟು ಒಂದು ವೈಭವವಾಗಿ ಚಿತ್ರೀಕರಿಸಿದಾರಲ್ಲಪ್ಪ, ಇಂತ ಮಹಾನೀರನ್ನ ನಾನು ನೋಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಜಕಣಾಚಾರ್ಯವನ್ನ ಭೇಟಿ ಆಗ್ತಾರೆ. ಆದ್ರೆ ತಂದೆ ಮಗ ಅಂತ ಅವ್ರಿಗೆ ಗೊತ್ತಿಲ್ಲ. ಹೊರಗಿನ ನೋಟನೇ ಇಷ್ಟು ಸುಂದರವಾಗಿದೆಯಲ್ಲ, ಒಳಗಿನ ನೋಟ ಇನ್ನೆಷ್ಟು ಸುಂದರವಾಗಿರ್ಬೇಕು, ಅದನ್ನು ನಾನು ನೋಡ್ಬೇಕು ಅಂತ ಒಳಗೆ ಹೋಗಕ್ಕೆ ಹೋದಾಗ ಅಲ್ಲಿನ ದ್ವಾರಪಾಲಕರು ಒಳಗೆ ಬಿಡುವುದಿಲ್ಲ. ಯಾಕಪ್ಪ ಅಂದ್ರೆ ರಾಜನ ಅನುಮತಿ ಕೊಟ್ಟರೆ ಮಾತ್ರ ನಾವು ಒಳಗೆ ಬಿಡ್ತೀವಿ ಅಂತಾರೆ. ಆವಾಗ ಡೆಂಕಣಾಚಾರ್ಯವರು ರಾಜನನ್ನ ಭೇಟಿಯಾಗಿ ನಾನು ಒಳಗೆ ಈ ಒಂದು ಶಿಲ್ಪಕಲೆಯನ್ನ ನೋಡ್ಬೇಕು, ನಮ್ಗೆ ಅನುಮತಿ ಕೊಡಿ ಎಂದು ಕೇಳಿದಾಗ ರಾಜನು ಸಂತೋಷದಿಂದ ಒಳಗೆ ನೋಡಲು ಅವಕಾಶ ಕೊಡ್ತಾನೆ, ಒಪ್ಪಿಗೆಯನ್ನು ಕೊಡ್ತಾನೆ. ಆವಾಗ ಒಳಗೆ ಬಂದಂತ ಡೆಂಕಣಾಚಾರ್ಯವರು ಆ ಒಂದು ಸುಂದರವಾದಂತ ಒಂದು ವೈಭವದ ಒಂದು ಶಿಲ್ಪಕಲೆಯನ್ನು ನೋಡಿ ಖುಷಿ ಬಿಡ್ತಾನೆ. ಆ ಒಳಗಿನ ನೋಟನೇ ಇಷ್ಟು ಸುಂದರವಾಗಿರ್ಬೇಕಾದ್ರೆ ಆ ಗರ್ಭಗುಡಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ವಿಗ್ರಹ ಇನ್ನೆಷ್ಟು ಸುಂದರವಾಗಿರ್ಬೇಕು, ಅದನ್ನು ತಾನು ನೋಡ್ಬೇಕು ಅಂತೇಳಿ ಆ ವಿಗ್ರಹವನ್ನ ಬಂದು ನೋಡ್ತಾನೆ. ಆ ವಿಗ್ರಹವನ್ನ ನೋಡಿದಾಗ ಸೂಕ್ಷ್ಮವಾಗಿ ಪರಿಗಣಿಸಿ ಈ ಒಂದು ವಿಗ್ರಹ ಪೂಜೆಗೆ ಯೋಗ್ಯವಲ್ಲ ಅಂತ ಹೇಳ್ಬಿಟ್ಟು ತನ್ನ ಮನಸ್ಸಿಗೆ ಬರುತ್ತೆ. ಆ ಒಂದು ವಿಷಯವನ್ನ ಮಹಾರಾಜನಿಗೆ ತಿಳಿಸ್ತಾನೆ. ದೇವಸ್ಥಾನ ಏನು ಬಹಳ ಸುಂದರವಾಗಿದೆ, ಅತಿ ವೈಭವವಾಗಿದೆ, ಆದರೆ ಆ ಗರ್ಭಗುಡಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ವಿಗ್ರಹ ಯೋಗ್ಯವಲ್ಲದ ವಿಗ್ರಹ, ಅದು ಪೂಜೆಗೆ ಯೋಗ್ಯಕ್ಕೆ ಬರಲ್ಲ ಅಂತ ಹೇಳಿದಾಗ ಆಗ ಜಕಣಾಚಾರ್ಯವನ್ನ ಮಹಾರಾಜ ವಿಷ್ಣುವರ್ಧನ ಕರೆಸಿ ಕೇಳ್ತಾನೆ, ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನ ಏನೋ ಪೂರ್ತಿ ಚೆನ್ನಾಗಿದೆ, ಆದ್ರೂ ನೀವು ಕೆತ್ತನೆ ಮಾಡಿರ್ತಕ್ಕಂಥ ಒಂದು ವಿಗ್ರಹ ಪೂಜೆಗೆ ಯೋಗ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಆಗ ಜಕಣಾಚಾರ್ಯ ಅವ್ರಿಗೆ ಕೋಪ ಬರುತ್ತೆ. ನಾನು ಎಷ್ಟೋ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದೀನಿ, ಸಾವಿರಾರು ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದೀನಿ, ಯಾವುದೇ ಒಂದು ವಿಗ್ರಹ ಇಂತ ಕೆಲಸಕ್ಕೆ ಬಾರದೇ ಇರತಕ್ಕಂಥ ವಿಗ್ರಹ ಅಂತ ಯಾರು ಹೇಳಿಲ್ಲ. ಆದ್ರೆ ಈ ವಿಗ್ರಹದಲ್ಲಿ ಏನಾದ್ರೂ ಒಡಕನ್ನ ಕಂಡಿಡಿದರೆ ನನ್ನ ಬಲಗೈಯನ್ನ ಕಟ್ ಮಾಡ್ಕೊಳ್ತೀನಿ ಅಂತ ಶಪಥ ಮಾಡ್ತಾನೆ. ಆಗ ಡೆಂಕಣಾಚಾರ್ಯ ಅವರು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಆ ಒಂದು ವಿಗ್ರಹಕ್ಕೆ ಗಂಧದ ಲೇಪನವನ್ನ ಮಾಡಿಸಿ ಒಂದು 3-4 ಗಂಟೆ ಆ ವಿಗ್ರಹವನ್ನ ಒಂದು ಜಾಗದಲ್ಲಿ ಇರಿಸಿ ಆ 4 ಗಂಟೆ తర్వాత ಬಂದು ನೋಡಿದಾಗ ಆ ಹಚ್ಚಿರ್ತಕ್ಕಂತ ಗಂಧದ ಲೇಪನ ಪೂರ್ತಿಯಾಗಿ ಡ್ರೈ ಆಗಿರುತ್ತೆ, ಪೂರ್ತಿ ಎಲ್ಲ ಒಣಗಿರುತ್ತೆ. ಆ ಹೊಟ್ಟೆ ಕೆಳಗಿನ ಭಾಗವಾಗಿರ್ತಕ್ಕಂಥ ನಾಭಿ ಭಾಗದಲ್ಲಿ ಮಾತ್ರ ತೇವಾಂಶ ಹಂಗೆ ಇರುತ್ತೆ. ಆವಾಗ ರಾಜನಿಗೆ ಹೇಳ್ತಾನೆ, ನೋಡಿ ಸ್ವಾಮಿ, ಈ ನಾಭಿ ಜಾಗದಲ್ಲಿ ಇಲ್ಲಿ ಒಂದು ಬಿಂದು ಆಗಿದೆ ಅಂತ ಹೇಳ್ತಾನೆ. ಅದನ್ನ ಏನು ಅನ್ನೋದನ್ನ ತೋರಿಸಿ ಅಂತ ಹೇಳಿದಾಗ ಆ ರಾಜನ ಅಪ್ಪಣೆಯನ್ನ ಪಡೆದು ಉಳಿಯಿಂದ ಸುತ್ತಿಗೆಯನ್ನು ಎತ್ಕೊಂಡು ಹೊಡೆದಾಗ ಆ ನಾಭಿ ಭಾಗದಲ್ಲಿ ನೀರು, ಕಪ್ಪೆ ಮತ್ತು ಮರಳು ಈಚೆಗೆ ಬರುತ್ತೆ. ಆವಾಗ ಗಾಬರಿ ಆಗ್ತಾನೆ ಜಕಣಾಚಾರ್ಯವರು. ರಾಜ ವಿಷ್ಣುವರ್ಧನ ಏನಪ್ಪಾ ಮಾಡ್ತಾನೆ ಅಂದ್ರೆ, ನೀನು ಯಾರು, ಎಲ್ಲಿಂದ ಬಂದೆ ಅಂತ ಆ ಡೆಂಕಣಾಚಾರ್ಯವರ ಜೀವನ ಚರಿತ್ರೆಯನ್ನು ಕೇಳಿದಾಗ ಆಗ ಡೆಂಕಣಾಚಾರ್ಯವರು ಹೇಳ್ತಾರೆ, ನಮ್ದು ಕ್ರೀಡಾಪುರ, ನಾವು ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವರು, ನಮ್ಮ ತಂದೆ ಜಕಣಾಚಾರಿ ಊರು ಬಿಟ್ಟು ಬಂದಿದ್ದಾರೆ, ಅವರನ್ನ ಹುಡುಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಆವಾಗ ತಂದೆ ಮಗ ಒಂದಾಗಿ ಖುಷಿಯಾಗಿ ಸಂತೋಷ ಪಡ್ತಾರೆ. ಈ ಕಲ್ಲಲ್ಲಿ ಈ ಒಂದು ದೋಷ ಬರಲು ಕಾರಣ ಏನಪ್ಪಾ ಅಂತ ಕೇಳಿದಾಗ ಆಗ ಡೆಂಕಣಾಚಾರ್ಯ ಅವರು ಹೇಳ್ತಾರೆ, ಈ ಶಿಲ್ಪ ಕಲ್ಲಿನಲ್ಲಿ 3 ರಕ ಕಲ್ಲುಗಳಿರ್ತವೆ. ಶ್ರೀಲಿಂಗ ಕಲ್ಲು, ಪುಲ್ಲಿಂಗ ಕಲ್ಲು, ನಪುಂಸಕಲಿಂಗ ಕಲ್ಲು ಅಂತ ಇರುತ್ತೆ. ಈ ಒಂದು ಗಂಡು ದೇವರ ಒಂದು ವಿಗ್ರಹವನ್ನ ನಾವು ನಿರ್ಮಾಣ ಮಾಡ್ಬೇಕಾದ್ರೆ ಪುಲ್ಲಿಂಗದ ಕಲ್ಲಿನಲ್ಲಿ ನಾವು ನಿರ್ಮಾಣ ಮಾಡಬೇಕು. ನಮ್ಮ ತಂದೆಯಾಗಿರ್ತಕ್ಕಂಥ ಜಕಣಾಚಾರ್ಯವರು ಶ್ರೀಲಿಂಗದ ಕಲ್ಲಿನಲ್ಲಿ ಈ ಒಂದು ವಿಗ್ರಹವನ್ನ ಪೂರ್ತಿ ಮಾಡಿದ್ದಾರೆ, ಅದರಿಂದ ಈ ಒಂದು ದೋಷ ಕಂಡು ಬಂದಿದೆ ಅಂತ ಹೇಳ್ತಾರೆ. ಆವಾಗ ತಂದೆ ಮತ್ತು ಮಗ ಇಬ್ರು ಸೇರಿ ಈ ಒಂದು ಚನ್ನಕೇಶವನ ಒಂದು ವಿಗ್ರಹವನ್ನ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರ ಆದ ಮೇಲೆ ತನ್ನ ಕೊಟ್ಟ ಮಾತಿನಂತೆ ತನ್ನ ಬಲಗೈಯನ್ನ ಕಟ್ ಮಾಡ್ಕೊಳ್ತಾರೆ. ಈ ಒಂದು ದೇವಸ್ಥಾನದ ಇತಿಹಾಸ ಏನಪ್ಪಾ ಅಂತಂದ್ರೆ, ಚನ್ನಕೇಶವ ಎಂಬ ಹೆಸರು ಹೆಂಗಪ್ಪ ಬಂತು ಅಂತಂದ್ರೆ, ಚೆನ್ನ ಅಂದ್ರೆ ಆಡು ಭಾಷೆಯಲ್ಲಿ ಸುಂದರ ಅಂತ ಅರ್ಥ. ಅಷ್ಟೊಂದು ಸುಂದರವಾಗಿರುವುದರಿಂದ ಈ ವಿಗ್ರಹ, ಈ ದೇವಸ್ಥಾನ ಆಡು ಭಾಷೆಯಲ್ಲಿ ಚೆನ್ನ ಅಂದ್ರೆ ಸುಂದರ. ಆ ಒಂದು ಕಾರಣದಿಂದ
ಸುಂದರವನ್ನ ಚೆನ್ನ ಅನ್ನೋ ಪದಕ್ಕೆ ಸೇರಿಸಿ ಚೆನ್ನಕೇಶವ ದೇವಸ್ಥಾನ ಎಂಬ ಹೆಸರು ಬಂತು ಅನ್ನೋದು ಒಂದು ಇತಿಹಾಸದ ಹಿನ್ನೆಲೆ. ಅಷ್ಟೇ ಅಲ್ಲದಿರ ಈ ಒಂದು ಹೊಯ್ಸಳರ ರಾಜರ ಕಾಲದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಸ್ಥಾನಮಾನವನ್ನ ಕೊಡ್ತಾ ಇದ್ರು. ಆ ಒಂದು ಚಿತ್ರಗಳನ್ನ ಈ ಒಂದು ದೇವಸ್ಥಾನದಲ್ಲಿ ಶ್ರೀಮೂರ್ತಿಗಳನ್ನೇ ಜಾಸ್ತಿಯಾಗಿ ಕೆತ್ತನೆ ಮಾಡಿ ಈ ಒಂದು ದೇವಸ್ಥಾನವನ್ನ ರೂಪಿಸಿದ್ದಾರೆ ಅಂತಾನೂ ಹೇಳ್ಬೋದು. ಜಕಣಾಚಾರ್ಯವರು ಒಂದು ದಿವಸ ರಾತ್ರಿ ಮಲಗಿರಬೇಕಾದರೆ ಒಂದು ದೈವಶಕ್ತಿ ಕನಸಿನಲ್ಲಿ ಬಂದು, ನಿಮ್ಮ ಹುಟ್ಟೂರಾದಂಥ ಕ್ರೀಡಾಪುರದಲ್ಲಿ ನೀವು ಈ ವಿಷ್ಣುವಿನ ದೇವಸ್ಥಾನ ಕಟ್ಟಿದ್ದೇ ಆದರೆ ನೀವು ಕಡಿದುಕೊಂಡಿರ್ತಕ್ಕಂಥ ನಿನ್ನ ಬಲಗೈ ಬರುವುದಾಗಿ ಹೇಳಿದಾಗ, ತಂದೆ ಮತ್ತು ಮಗ ಜಕಣಾಚಾರಿ ಮತ್ತು ಡೆಕ್ಕಣಾಚಾರಿಯವರು ರಾಜ ವಿಷ್ಣುವರ್ಧನನ್ನ ಭೇಟಿಯಾಗಿ ನಮ್ಮನ್ನ ತಮ್ಮ ಊರಿಗೆ ಕಳಿಸಲು ಅಪ್ಪಣೆ ಕೊಡಬೇಕೆಂದು ಕೇಳಿದಾಗ ರಾಜನು ಸಂತೋಷದಿಂದ ಒಪ್ಪಿ ದೊಡ್ಡದಾದಂಥ ಒಂದು ಸಮಾರಂಭವನ್ನ ಏರ್ಪಡಿಸಿ ಅದಕ್ಕೆ ಬೇಕಾದಷ್ಟು ಕಪ್ಪು ಕಾಣಿಕೆಯನ್ನ ಕೊಟ್ಟು ಅಮರಶಿಲ್ಪಿ ಜಕಣಾಚಾರಿ ಎಂಬ ಬಿರುದನ್ನ ಕೊಟ್ಟು ರಾಜ ತಸ್ಕಾರದೊಂದಿಗೆ ಜಕಣಾಚಾರ್ಯವನ್ನ ಬೀಳ್ಕೊಡುಗೆ ಮಾಡ್ತಾರೆ. ಅಲ್ಲಿಂದ ಬಂದಂತ ಜಕಣಾಚಾರಿ ಮತ್ತು ಡೆಕ್ಕಣಾಚಾರಿಯವರು ಈ ದೇವಸ್ಥಾನ ಇದೆಯಲ್ಲ, ಆಗಿನ ಕಾಲದಲ್ಲಿ ಈ ಜಾಗದಲ್ಲಿ ತಂದೆ ಮತ್ತು ಮಗ ಇಬ್ಬರು ಬಂದು ಇಲ್ಲಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದರು ಅಂತಕ್ಕಂಥ ಒಂದು ಇತಿಹಾಸ ಇದೆ ಅಂತ ಹೇಳ್ಬೋದು. ಈ ಜಕಣಾಚಾರ್ಯವರ ಬಲಗೈ ಮೊಂಡಿಯಾಗಿದ್ದರಿಂದ ಸುತ್ತಿಗೆ ತನ್ನ ಬಲಗೈಗೆ ಬಟ್ಟೆಯಿಂದ ಕಟ್ಟಿಕೊಂಡು ಎಡಗೈಯಲ್ಲಿ ಹುಳಿಯನ್ನ ಹಿಡ್ಕೊಂಡು ಈ ಒಂದು ದೇವಸ್ಥಾನದ ಅನೇಕ ರೀತಿಯ ವಿಗ್ರಹಗಳನ್ನ ಕೆತ್ತನೆ ಮಾಡುತ್ತಾ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದರು ಅಂತಕ್ಕಂಥ ಒಂದು ಇತಿಹಾಸ ಇದೆ ಅಂತ ಹೇಳ್ಬೋದು. ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆದ ಮೇಲೆ ಆವತ್ತೇ ರಾತ್ರಿ ಈ ಭಗವಂತ ಆ ಜಕಣಾಚಾರ್ಯವರಿಗೆ ಕಡಿದು ಹೋಗಿರ್ತಕ್ಕಂಥ ಕೈ ಕೊಟ್ಟ ಅಂತಕ್ಕಂಥ ಒಂದು ಶಾಸನ ಇದೆ. ಆ ಒಂದು ಕಾರಣದಿಂದ ಈ ಒಂದು ಕ್ರೀಡಾಪುರಕ್ಕೆ ಇವತ್ತು ನಾವು ಕೈದಳ ಅಂತ ಕರೀತೀವಿ. ಕಡಿದು ಹೋಗಿರ್ತಕ್ಕಂಥ ಕೈ ಜಕಣಾಚಾರ್ಯವರಿಗೆ ಬಂದಿದ್ದರಿಂದ ಈ ಒಂದು ಸ್ಥಳವನ್ನ ಕೈದಳ ಎಂದು ಕರೆಯುವುದುಂಟು ಅಂತ ಹೇಳ್ತಾರೆ. ಹೀಗೆ ಇಡೀ ಕರ್ನಾಟಕದಲ್ಲಿ ಶಿಲ್ಪಕಲೆಯಲ್ಲಿ ಅತಿ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ನಮ್ಮ ನಾಡು, ಆ ಶಿಲ್ಪಕಲೆ ವೈಭವನ್ನ ಎತ್ತಿ ತೋರಿಸಿರ್ತಕ್ಕಂಥ ಜಕಣಾಚಾರ್ಯ ಮತ್ತು ಜಕಣಾಚಾರ್ಯವರ ಹೆಸರು ಈ ಕರ್ನಾಟಕ ರಾಜ್ಯದಲ್ಲಿ ಎಂದೆಂದಿಗೂ ಇರಬೇಕು, ಚಿರಸ್ಮರಣೀಯವಾಗಿರ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಘನ ಸರ್ಕಾರ ಜನವರಿ 1ನೇ ತಾರೀಕು ಅಮರಶಿಲ್ಪಿ ಜಕಣಾಚಾರ್ಯವರ ಜಯಂತಿಯನ್ನ ಏರ್ಪಡಿಸಿದೆ ಅಂತ ಹೇಳುತ್ತಾ, ಇವತ್ತು ಈ ಜಕಣಾಚಾರ್ಯವರ ಜೀವನ ಚರಿತ್ರೆಯನ್ನ ಅವರು ಒಂದು ಸ್ವಂತ ಸ್ಥಳಕ್ಕೆ ಹೋಗಿ ಪ್ರತಿಯೊಂದು ದೇವಸ್ಥಾನದ ಪ್ರತಿಯೊಂದು ಸ್ಥಳಕ್ಕೆ ಹೋಗಿ ಅವರ ಒಂದು ಇತಿಹಾಸವನ್ನ ಹೇಳುವುದರ ಮುಖಾಂತರ, ಮಾಧ್ಯಮದ ಮುಖಾಂತರ ತಮಗೆ
4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ನನ್ನ ವಂದನೆಗಳು. ಜೈ ವಿಶ್ವಕರ್ಮ, ಜೈ ಅಮರಶಿಲ್ಪಿ ಜಕಣಾಚಾರಿ. ಆಗಿನ ಕಾಲದಲ್ಲಿ ಕ್ರೀಡಾಪುರ ಎಂಬ ಹೆಸರು ಯಾಕೆ ಬಂತಪ್ಪ ಅಂತಂದ್ರೆ, ಈ ಒಂದು ದೇವಸ್ಥಾನದ ಚರಿತ್ರೆ ಇತಿಹಾಸದಲ್ಲೇ ತೋರಿಸಿದ್ದಾರೆ ನೋಡಿ. ಕುದುರೆಗಳಲ್ಲಿ ಸವಾರಿ ಮಾಡ್ತಾ ಇರೋದು, ಹಾಗೆ ಆನೆಗಳ ಒಂದು ಕಾಳಗ, ಜಟ್ಟಿಗಳ ಒಂದು ಕಾಳಗ, ಮತ್ತೆ ಈ ಕಡೆನೂ ಇದೆ ನೋಡಿ. ಈ ಕಡೆನೂ ಸಹ ಅದೇ ರೀತಿಯ ವಿನ್ಯಾಸದ ರೀತಿಯಲ್ಲಿ ಅನೇಕ ಚಿತ್ರಗಳನ್ನ ವಿಂಗಡಿಸಿ ಆಗಿನ ಕಾಲದ ಹೊಯ್ಸಳ ರಾಜರು ಈ ಒಂದು ಕ್ರೀಡೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಅನ್ನೋದಕ್ಕೆ ಸಾಕ್ಷಿ ಆಧಾರಗಳು ಸಹ ನಾವು ಕಣ್ಣಾರೆ ನೋಡಬಹುದು. ಆಗಿನ ಕಾಲದ ಚೋಳರ ರಾಜರ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ತಿರ್ತಕ್ಕಂಥ ಒಂದು ಜೀವನದ ಒಂದು ಶೈಲಿಯವನ್ನ ಈ ಒಂದು ಶಿಲ್ಪಕಲೆಯ ಒಂದು ಸಂಕೇತದ ಮೂಲಕ ಅವರು ವಿನ್ಯಾಸದ ರೀತಿಯಲ್ಲಿ ಶಿಲ್ಪಕಲೆ ವರ್ಣಿಸಿದ್ದಾರೆ ಅಂತಾನು ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು.